ಜಿಬಿ ಮೀಸಲಾತಿಯಂತೆ ಸಾಮಾನ್ಯ ವರ್ಗಕ್ಕೆ ಸೇರಿದ ವಾರ್ಡ್. ಚುನಾವಣೆಗೆ ಸ್ಪರ್ಧಿಸಲು ಈಗಲೇ ರೆಡಿಯಾದ ಅಪ್ಪ ಮಗ. ಬಿಜೆಪಿ ತೆಕ್ಕೆಯಲ್ಲಿರುವ ವಾರ್ಡ್ನಲ್ಲಿ ಸದ್ಯ ಯಾರ ಹವಾ? ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಶ್ಚಿಮ ವಲಯಕ್ಕೆ ಸೇರಿದ ರಾಜಾಜಿನಗರ ವಿಧಾನಸಭೆಯ ಕ್ಷೇತ್ರದಲ್ಲಿ ಬರುವ ಕಾಮಾಕ್ಷಿಪಾಳ್ಯ ವಾರ್ಡ್. ಒಕ್ಕಲಿಗ ಸೇರಿದಂತೆ ಒಬಿಸಿ ವರ್ಗದ ಮತಗಳೇ ಅಧಿಕವಿರುವ ಕಾಮಾಕ್ಷಿಪಾಳ್ಯ ವಾರ್ಡ್ ಈ ಹಿಂದೆ ಹಿಂದುಳಿದ ಜಾತಿಯ ಅಭ್ಯರ್ಥಿಗೆ ಮೀಸಲಾಗಿತ್ತು. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬಳಿಕ ಬಿಬಿಎಂಪಿ ಹೋಗಿ ಜಿಬಿ ಆಗಿ ವಾರ್ಡ್ಗಳ ಮರು ವಿಂಗಡಣೆ ಮತ್ತು ನೂತನ ಮೀಸಲಾತಿ ಪಟ್ಟಿಯ ಪರಿಣಾಮ ಇದೀಗ ಕಾಮಾಕ್ಷಿಪಾಳ್ಯ ವಾರ್ಡ್ ಸಾಮಾನ್ಯ ವರ್ಗದವರ ಪಾಲಾಗಿದೆ. 2011ರ ಜನಗಣತಿಯಂತೆ ಇಲ್ಲಿ 13,638 ಪುರುಷ ಮತದಾರರಿದ್ದರೆ 12,104 ಮಹಿಳಾ ಮತದಾರರು ಇದ್ದಾರೆ. ಒಟ್ಟು 25,742 ಮತದಾರರನ್ನ ಹೊಂದಿದೆ. ಇನ್ನು 2020ರ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದಿನ ಬಿಬಿಎಂಪಿ ಆಡಳಿತ ಕೊನೆಗೊಂಡ ಬಳಿಕ ಅಲ್ಲಿಂದ ಇಲ್ಲಿಯವರೆಗೆ ಬಿಬಿಎಂಪಿಗೆ ಚುನಾವಣೆಯೇ ನಡೆದಿಲ್ಲ. ಕಳೆದ 5-6 ವರ್ಷಗಳಿಂದಲೂ ಆಡಳಿತಾಧಿಕಾರಿಗಳು ಮೇಲುಸ್ತುವಾರಿಯಲ್ಲಿಯೇ ಸಾಗಿ ಬಂದ ಪಾಲಿಕೆಗೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಇದೇ ಜೂನ್ 30ರ ಒಳಗೆ ಸರ್ಕಾರ ಚುನಾವಣಾ ಪ್ರಕ್ರಿಯೆಗೆ ಇದೀಗ ಚುರುಕು ಮೂಡಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ಗಳ ಅಖಾಡಕ್ಕಿಳಿದಾಗ ಕಂಡುಬಂದ ದೃಶ್ಯ ಇಲ್ಲಿದೆ ನೋಡಿ. ಈ ಸಂದರ್ಭದಲ್ಲಿ ಇಲ್ಲಿನ ಕೆಲವರನ್ನ ಮಾತನಾಡಿಸಿದಾಗ, ಪಾರ್ಕ್ ಮುಂಚೆಯಿಂದ ಇವ್ರ ತಂದೆಯವರು ಇದಾದಾಗಿಂದಲೂ ಪಾರ್ಕ್ ತುಂಬ ಫೈಟ್ ಮಾಡಿದ್ದೀವಿ. ಆ ಫೈಟ್ ಮಾಡಿದವ್ರು ಕೆಲವರೆಲ್ಲ ಹೊರಟೋದ್ರು, ನಾವು ಇಲ್ಲಿದ್ದೀವಿ ಅಷ್ಟೇ. ಕೊನೆಗೂ ಆಯಿತು. ಅದು ದೇವರು ಎಷ್ಟು ಸಾರಿ ಕೇಳಿದ್ದೀವ, ನಮಗೆ ಈ ಪಾರ್ಕ್ ಬೇಕು ಅಂತ. ಕೊನೆಗಾಯಿತು. ಸಮಸ್ಯೆ ಅಂದರೆ ಅದೇ ಸ್ವಲ್ಪ ಡ್ರೈನೇಜು ಅದು ಸ್ವಲ್ಪ ನೋಡಬೇಕಾಗುತ್ತೆ. ಇತ್ತೀಚೆಗೆ ಟಾರ್ ವರ್ಕು ನಿಂತೋಗಿತ್ತು, ಅದು ಕೂಡ ಮಾಡಿದ್ದಾರೆ. ಇಷ್ಟು ವರ್ಷವೂ ಕೂಡ ರಂಗಣ್ಣ ಅವರು ಸಾಕಷ್ಟು ಕೆಲಸ ಅವ್ರ ಮಗ ಅವರಿಬ್ಬರು ಮಾಡ್ತಾ ಇದ್ದಾರೆ. ಸುಮಾರು ಆಗಬೇಕಿದೆ. ಈಗ ಪರವಾಗಿಲ್ಲ, ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ರಂಗಣ್ಣರಾಗಲಿ ಅವ್ರ ಮಗ ಅನಿಲ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ರೋಡುಗಳಾಗಬೇಕು, ಕೆಲವು ಆಗ್ತಾ ಇದೆ. ಇನ್ನೂ ಕೆಲವು ರೋಡ್ಗಳೆಲ್ಲ ಆಗಬೇಕು. ಇದು ಈ ಪಾರ್ಕು ಅದು ಇದು ಮಾಡ್ತಾನೆ ಇರ್ತಾರಲ್ಲ, ಮಾಡಿದಾರಲ್ಲ, ಕೆಲಸಗಳೆಲ್ಲ ಮಾಡಿದಾರಲ್ಲ, ಅದೇ ಸಂತ. ಮುಂಚೆ ನಾವು ರೋಡ್ನಲ್ಲೇ ಮಾಡ್ತಾಯಿದ್ವಿ ನಾವು ವಾಕು. ಈ ಪಾರ್ಕ್ ಆದಮೇಲೆ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಖುಷಿಯಾಗಿದೆ. ಇದೇ ನನಗೆ ನಾನಿರೋದು ಹೌಸಿಂಗ್ ಬೋರ್ಡ್ ಆ ಕಡೆ ಪುಣ್ಯ ಹಾಸ್ಪಿಟ್ಲ್ ಹತ್ರ. ಬಟ್ ಈ ಪಾರ್ಕ್ ತುಂಬ ಚೆನ್ನಾಗಿದೆಯಲ್ಲ, ಇಲ್ಲಿಗೆ ಬರ್ತೀನಿ ನಾನು. ಹಂಗಾಗಿ ಇಲ್ಲೆಲ್ಲ ನೋಡ್ತೀನಲ್ಲ, ತುಂಬ ಖುಷಿಯಾಗುತ್ತೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಲ್ಲಲ್ಲಿ ಕಸ ಹಾಕ್ತಾರಲ್ಲ, ಒಂದು ಕ್ಯಾಮ್ರಾ ಹಾಕ್ಬಿಟ್ರೆ ಎಲ್ಲರಿಗೂ ಅನುಕೂಲ ಅಂತಾವು, ಆಯಿತಾ. ಆಮೇಲೆ ಇನ್ನೊಂದು ಹೇಳಿ, ಇಲ್ಲಿ ಮಾಡಿದ್ದು ಪಾರ್ಕ್ ಮಾಡೋದಲ್ಲ, ಇದು ತುಂಬ ನಮಗೆಲ್ಲ ಅನುಕೂಲ ಆಯಿತು. ಕಾಮಾಕ್ಷಿಪಾಳ್ಯ ವಾರ್ಡ್ನ ಈ ಹಿಂದಿನ ಕಾರ್ಪೊರೇಟರ್ ಆಗಿದ್ದವರು ಪ್ರತಿಮಾ ರಮೇಶ್ ಅವರು. ಕಾಮಾಕ್ಷಿಪಾಳ್ಯಕ್ಕೆ ಸೊಸೆಯಾಗಿ ಬಂದ ಪ್ರತಿಮಾ ಅವರು ಸ್ನಾತಕೋತ್ತರ ಪದವೀಧರೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಇವರು ಕ್ಷೇತ್ರದ ಜನರಿಗೆ ಅಪರಿಚಿತರಾಗಿದ್ದರು. ಆದಾಗ್ಯೂ ಕಾಂಗ್ರೆಸ್ನ ರೇಖಾ ಸುಧಾಕರ್ ಜೆಡಿಎಸ್ ಅಭ್ಯರ್ಥಿ ಪದ್ಮಾವತಿಯವರನ್ನ ಹಿಂದಿಕ್ಕಿ ಪಾಲಿಕೆ ಚುನಾವಣೆಯಲ್ಲಿ ಇವರು ಮೊದಲ ಬಾರಿಗೆ ಗೆಲುವಿನ ನಗೆ ಬೀರುವಂತಾಗಲು ಇಲ್ಲಿನ ಬಿಜೆಪಿ ನಾಯಕ ಮತ್ತು ಮಾಜಿ ಉಪ ಮಹಾಪೌರ ಕೆ ರಂಗಣ್ಣ ಅವರು ಎನ್ನುತ್ತಾರೆ. ಸರ್, ನಾನು ಕಾರ್ಪೊರೇಟರ್ ಆದಾಗಿಂದ ಇಲ್ಲಿ ಮೋರಿ ಕೆಲಸ, ಮಾಮೂಲಿ ಕಾರ್ಪೊರೇಟ್ಸ್ಗೆ ಇರೋದು ಮೋರಿ ಕೆಲಸ, ರೋಡ್ ಕೆಲಸ, ಮರ ಟ್ರಿಮ್ ಮಾಡಿಸೋದು, ಆಮೇಲೆ ಮಾಮೂಲಿ ಎಲ್ಲ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಜನಗಳಿಗೆ ಆರೋಗ್ಯ ಇಲಾಖೆಯಿಂದ ಮೇಯರ್ ಫಂಡಿಂದ ಫಂಡ್ಸ್ ಕೊಟ್ಟಿಸಿದ್ದೀವಿ. ಆಮೇಲೆ ಮನೆಗಳು ಕಟ್ಸ್ಕೊಟ್ಟಿದ್ದೀವಿ. ಆಮೇಲೆ ಬಡ ಮನೆಗಳಿಗೆಲ್ಲ ಒಂಟಿ ಮನೆ ಸ್ಕೀಮ್ಸು ಎಲ್ಲ ಮೋದಿ ಸರ್ಕಾರದಿಂದ ನಾವು ಕೊಡಿಸಿದ್ದೀವಿ ಸರ್. ರಾಜಕೀಯಕ್ಕೆ ಬರೋಕ್ಕೆ ನಾನು ಅಂದ್ಕೊಂಡೇ ಇರಲಿಲ್ಲ ರಾಜಕೀಯಕ್ಕೆ ಬರ್ತೀನಿ ಅಂತ. ಇದು ನಂದು ಫಸ್ಟ್ ಟೈಮು. ನಮ್ಮ ಮನೆಯವ್ರದ್ದು ಯಾರ್ದು ಇಲ್ಲ. ಅಂದರೆ ನಮ್ಮ ಮಾವ 20 ವರ್ಷದಿಂದ ರಂಗಣ್ಣವ್ರ ಜೊತೆ ಒಡನಾಟ, ಅವ್ರ ಜೊತೆ ಕ್ಯಾನ್ವಾಸ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಜನದಲ್ಲಿ ನಾನೇ ಫಸ್ಟು ನಮ್ಮದ್ರಲ್ಲಿ ಬಂದಿದ್ದು, ನಮ್ಮ ಇದರಲ್ಲಿ ಮನೆಗೆ ಇಲ್ಲೇ. ನಂಗೆ ಬರ್ತೀನಿ ಅಂತಿರಲಿಲ್ಲ. ಆಮೇಲೆ ಕ್ಯಾಟಗರಿ ಚೇಂಜ್ ಆಯಿತು. ನಮ್ಮ ಮಾವನ ಕೇಳಿದ್ರು ರಂಗಣ್ಣವರು, ಹಿಂಗೆ ಬಂದಿದ್ದಾರೆ ಅಂತ. ಓದಿರೋ ಮಗುನೇ ಬೇಕು ಅಂತ MLA ಸರ್ ಹೇಳಿದ್ದು. ನಾನು MCom ಆಗಿದೆ. MCom ಮಾಡಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆಯೋಣ ಅಂತಿದ್ದೆ. ಅಷ್ಟೊತ್ತಿಗೆ ರಂಗಣ್ಣ ಬಂದು ಹಿಂಗೆ ಓದಿರೋ ಮಗು ಬೇಕು, ನಿಲ್ತೀರಾ ಅಂತ ಕೇಳಿದ್ರು. ಆದರೂ ನಾವು ಸ್ವಲ್ಪ ದಿನ ಟೈಮ್ ತೊಗೊಂಡು ಆಮೇಲೆ ರಾಜಕೀಯದ ಬಗ್ಗೆ ನಮ್ಮದು ಸ್ವಲ್ಪ ಅಲೋಲಕ ಇತ್ತು. ಇದು ನೋಡಿ ಎಲ್ಲ ಬೇಡ ಅನಿಸ್ತಾ ಇತ್ತು. ಆಮೇಲೆ ರಾಜಕೀಯಕ್ಕೆ ಬಂದು ಇದು ಒಂದು ದೇವ್ರು ಕೊಟ್ಟಿರೋದು ಒಂದು ವರ ಅಂತಿಕೊಂಡು ಯಾಕೆ ಬಿಡಬೇಕು ಅಂತ ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ನಾನು BJP ಅಂದರೆ ನಮ್ಗೆ ಮೊದಲಿಂದನೂ ಬೆಂಬಲ ಇತ್ತು.
ಬೇರೆ ಪಕ್ಷ ಅಂದಿದ್ರೆ ನಾವು ಬೇಡ ಅಂತ ಇದ್ದೀವಿ. BJP ಪಕ್ಷದಲ್ಲಿ ನಮ್ಮ ಸ್ವಲ್ಪ ಒಲವು ಇದೆ. ಅದಕ್ಕೋಸ್ಕರ BJPಯಿಂದನೇ ಅಭ್ಯರ್ಥಿಯಾಗಿ ನಿಂತ್ಬಿಟ್ಟು ಅದರದ್ದು ನಮ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ 8 ವರ್ಷ ಆಗಿದೆ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಹಾಗೆ ತುಂಬ ಚೆನ್ನಾಗಿದೆ ಸರ್. ಕಾಮಾಕ್ಷಿಪಾಳ್ಯ ವಾರ್ಡ್ನಲ್ಲಿ ನೀವು ಯಾರನ್ನೇ ಕೇಳಿದ್ರು ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದ ಕೆ ರಂಗಣ್ಣನವರನ್ನೇ ನೆನಪಿಸಿಕೊಳ್ತಾರೆ. ಇಲ್ಲಿ ಯಾರ ಮನೆಯಲ್ಲೇ ಸಾವಾಗಿರ್ಲಿ, ಸತ್ತವರ ಮನೆಯಲ್ಲಿನ ದುಃಖದಲ್ಲಿ ಭಾಗಿಯಾಗುವ ಆ ಮೊದಲ ವ್ಯಕ್ತಿ ಅಂದ್ರೆ ರಂಗಣ್ಣ ಅವರೆಂದು ಶ್ಲಾಘಿಸುತ್ತಾರೆ. ಜೊತೆಗೆ ರಂಗಣ್ಣವರ ಕೆಲಸ ಕಾರ್ಯಗಳ ಬಗೆಗೂ ವಾರ್ಡ್ನ ಮಂದಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕೆಲವೊಂದಕ್ಕೆ ಅಸಹಾಯಕರಿದ್ರಲ್ಲ, ಆ 3 ಲಕ್ಷ ತೊಗೊಂಡು ಅವ್ರಿಗೆ ಕಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂಥವ್ರಿಗೆ ಕಾಂಟ್ರಾಕ್ಟ್ರ್ ನಿಗದಿಪಡಿಸಿ ಆ ದುಡ್ಡು ನೀವು ತೊಗೊಳ್ಳಿ, ಅವ್ರಿಗೆ ಹೆಂಗಾದ್ರೂ ಮಾಡಿ ಸಹಾಯ ಮಾಡಿ ಮನೆ ಕಟ್ಕೊಳ್ಳಿ ಅಂತ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಹಂಗೆಲ್ಲ ಮಾಡಿಕೊಟ್ಟು ನಮ್ಮನ್ನು ಒಂದು ಹಂತಕ್ಕೆ ಇವತ್ತು ಬೆಳೆಸಿರೋ ಅಂಥವ್ರು ರಂಗಣ್ಣವರು ಮತ್ತು ಸುರೇಶ್ ಕುಮಾರ್ ಅವರು. ಅದೆಲ್ಲ ಕ್ಲೀನ್ ಮಾಡ್ತಾರೆ. ಬಂದು ಇವ್ರಿಗೆ ಸ್ವಲ್ಪ ಫೋನ್ ಮಾಡಿದ್ರೆ ಸಾಕು, ಆಮೇಲೆ ಅವ್ರಿಗೆ ಬಂದು ಹಿಂಗೆ ಬಂದಿಲ್ಲ, ಮನೆ ಎಲ್ಲ ಕಸ ಎಲ್ಲ ಇದೆ, ಕ್ಲೀನ್ ಆಗಿಲ್ಲ ಅಂದರೆ ತಕ್ಷಣವೇ ಅವ್ರನ್ನ ಬಿಟ್ಟು ಕ್ಲೀನ್ ಮಾಡಿಸ್ತಾರೆ. ಅದೇನಿಲ್ಲ ಸರ್. ಇದು ಹೈಟೆಕ್ ಪಾರ್ಕ್, ಸಾಧಾರಣ ಪಾರ್ಕ್ ಅಲ್ಲ, ಇದು ಸ್ವರ್ಗ ನಮಗೆ. ಅದು ನಮ್ಮ ಬಸವೇಶ್ವರ ನಗರಲ್ಲಿ ಆಗಿರೋದು ನಮ್ಮೆಲ್ರಿಗೂ ಖುಷಿ. ನಾವು ತುಂಬ ವರ್ಷ ಹಿಂದೆ ಅಲ್ಲಿ ಆಲದ ಮರೆ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯೋಗ ಕ್ಲಾಸ್ ಎಲ್ಲ ಆಗ್ತಾಯಿದೆ. ಅಲ್ಲಿಗೆ ಅವ್ರು ರಂಗಣ್ಣವ್ರು ಬರ್ತಾರೆ, ಅಲ್ಲಿ ಎಲ್ಲ ಮಾಡ್ತಾರೆ. ಇದು ಬಂದ ಮೇಲೆ ನಮಗೂ ಇದು ಈಸಿ ಆಯಿತು, ಸ್ವಲ್ಪ ಹತ್ರ ಆಯಿತು. ಆಮೇಲೆ ಕ್ಲೀನ್ ಇದೆ ಪಾರ್ಕ್ ಎಲ್ಲ, ಅದಕ್ಕೋಸ್ಕರ ಇಲ್ಲಿ ಬರೋಕ್ಕೂ ಇಷ್ಟ ಆಗ್ತಾ ಇರುತ್ತೆ. ಹೌದು, ಕೆ ರಂಗಣ್ಣ ಅವರ ಪ್ರಯತ್ನದ ಫಲವಾಗಿ ಏನೋ ಈ ವಾರ್ಡ್ನಲ್ಲಿರೋ ಪಾರ್ಕ್ಗಳು ಹಸಿರಿನಿಂದ ಕಂಗಳಿಸುವಂತಾಗಿದೆ. ಕಾಮಾಕ್ಷಿಪಾಳ್ಯದಲ್ಲಿ ಅಂತಹ ಸಮಸ್ಯೆಗಳೇನಿಲ್ಲ ಎನ್ನುವ ಜನ ಕೆಲವು ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಿದೆ ಎನ್ನುತ್ತಾರೆ. See, especially all the buildings are good, all the parks are very good, but reaching park is we find difficult as a senior citizen people, because roads are being dug but it is not being cleared then and there. Even if it is done also, the cement bags and other things are there. That is we feel that is a little disturbance to us. ರೋಡ್ಗೆ ಒಂದು ಸ್ವಲ್ಪ ಟಾರ್ ಸರಿಗೆ ಹಾಕಬೇಕು, ಮತ್ತು ಲೈಟು ಇದು ಎಲ್ಲ ಮೊನ್ನೆ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಮತ್ತು ಮರಗಳೆಲ್ಲ ರೋಡ್ಗೆ ಮನೆ ಮುಂದೆ ಇದಾಗಿತ್ತು, ಅದನ್ನೆಲ್ಲ ಕಟ್ಸಿ ಸರಿ ಮಾಡಿದ್ದಾರೆ. ಇನ್ನೇನಿಲ್ಲ, ಎಲ್ಲ ಸರಿ ಇದೆ. ಈ ರೋಡ್ ಎಲ್ಲ ಸರಿ ಇರಲಿಲ್ಲ, ಮತ್ತು ಗಲೀಜು ಇಲ್ಲಂದ್ರಲ್ಲ ಹಾಕೋರು. ಇವ್ರಿಗೆ ಅವ್ರಿಗೆ ಮತ್ತು ಅವ್ರ ತಂದೆಯವ್ರಿಗೆ ಹೇಳಿದ್ರೆ ರಂಗಣ್ಣ ಅವರು ತುಂಬ ಚೆನ್ನಾಗಿ ತಕ್ಷಣ ರಿಯಾಕ್ಷನ್ ಇರುತ್ತೆ. ನಮಗೆ ಕೊಟ್ಟಿದ್ದು ಏನು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬರುತ್ತೆ. ಲೈಟ್ಗಳು, ಕಂಬದ ಲೈಟ್ ಎಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ, ಇಮಿಡಿಯೇಟ್ ಮಾಡ್ತಾರೆ. 2010-12 ಅವಧಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಕೆರೆಕಲ್ನಲ್ಲಿ ಹಕ್ಕುಪತ್ರಗಳ ಸಮೇತ 220 ಮನೆಗಳು, ಶ್ರೀನಗರ AK ಕಾಲನಿ, ಕಾಮಾಕ್ಷಿಪಾಳ್ಯ ಭಾಗದಲ್ಲಿ 250 ಮನೆಗಳನ್ನು ನಿರ್ಮಿಸಲಾಯಿತು. ಇದೆಲ್ಲವೂ ಅಂದಿನ ಪಾಲಿಕೆ ಸದಸ್ಯ ಕೆ ರಂಗಣ್ಣ ಅವರ ಪರಿಶ್ರಮದ ಫಲ ಎಂದೇ ಹೇಳಲಾಗುತ್ತೆ. ಇನ್ನು ಇಲ್ಲಿನ ನಿಸರ್ಗಧಾಮ ಪಾರ್ಕ್, ವಿಶ್ವೇಶ್ವರಯ್ಯ ಪಾರ್ಕ್, SBI ಆಫೀಸರ್ಸ್ ಪಾರ್ಕ್, ಕೆರೆಕಲ್ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣದಲ್ಲೂ ರಂಗಣ್ಣ ಮತ್ತು ಅವರ ಪುತ್ರರ ಕೊಡುಗೆ ಇದೆ ಎಂದು ಸ್ಮರಿಸುತ್ತಾರೆ. ಅದೇನೇ ಇರಲಿ, ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯವರು ಟಿಕೆಟ್ ಕೊಟ್ಟರೆ ಕೆ ರಂಗಣ್ಣ ಮತ್ತು ಅವರ ಮಗ ಕಣಕ್ಕಿಳಿಯಲು ರೆಡಿಯಾಗಿದ್ದಾರಂತೆ. ಇಲ್ಲ ಸರ್, ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಅವ್ರ ಅದೃಷ್ಟ ಚೆನ್ನಾಗಾಯ್ತು ಇತ್ತು, ಕಂಟಿನ್ಯೂ ಕೆಲಸ ಮಾಡಿದ್ರು. ಹಂಗೆ MLA ಆದರು. ಅವರು ನಮ್ಮ BJPಗೆ ಬಂದು ಮಿನಿಸ್ಟ್ರು ಆದರು. ಒಳ್ಳೆ ಕೆಲಸಗಾರರು ಸರ್. ನಮಗೆ ಇವರು ಮಾದರಿ MLA ಸರ್. ಹಿಂದೆ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳಿದರು ಮಾದರಿ MLA ಅಂತ. ಅದೇ ರೀತಿ ಇನ್ನೊಂದು ಸನ್ನಿವೇಶ ಅಂದರೆ ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಯಾವುದೋ ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಹೇಳಿದ್ರು, ಈ ಸುರೇಶ್ ಕುಮಾರ್ ಅಂತವ್ರು ಇನ್ನೂಷ್ಟು ಜನ MLAಗಳಿದ್ರೆ ವಿಧಾನಸೌಧ ಇನ್ನೂ ಸ್ವಚ್ಛವಾಗಿರ್ತಿತ್ತು ಅಂತ ಹೇಳಿದ್ರು. ಅದೆಲ್ಲದಕ್ಕಿಂತ ಮೀರಿ ಇವ್ರು ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ, ವಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ನೋಡಿ, 145ನೇ ವಾರ ಜನಸ್ಪಂದನ ನಡೀತಾ ಇದೆ. ವಾರ್ಡ್ಗೆ ನಡಿಗೆ ಬೆಳಿಗ್ಗೆ 6ರಿಂದ 8:30ವರೆಗೂ ಪ್ರತಿ ವಾರ್ಡ್ಗೂ ಒಂದೊಂದು ದಿವಸ ಬರ್ತಾರೆ. ನಮಗೆ ಸಮಸ್ಯೆನೇ ಇಲ್ದಂಗೆ ಮಾಡಿದ್ದಾರೆ ಸರ್. ನಾವು ಸುರೇಶ್ ಕುಮಾರ್ ಮಾರ್ಗದರ್ಶನ ಅಷ್ಟು. ನಮ್ಮ MLA ಸುರೇಶ್ ಕುಮಾರ್ ಸರ್, ಯಾವತ್ತೂ ಸುರೇಶ್ ಕುಮಾರೇ ಸರ್. ಶಾಸಕರಾದ ಸುರೇಶ್ ಕುಮಾರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ಮತ್ತು ಸಾಹೇಬರು ಸುರೇಶ್ ಕುಮಾರ್ ಅವರಿಂದ ನಮ್ಮಲ್ಲಿ ಆಲ್ಮೋಸ್ಟು ಒಂದು 450 ಮನೆ ಕಟ್ಟಿದ್ವಿ ಸರ್. 450 ಮನೆ ಕಟ್ಟಿದ್ವಿ. 450 ಏನು ಖುಷಿ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಟಿರೋದು ಮತ್ತು BBMPಲಿ ಕಟ್ಟಿರೋದು, ಎರಡು ಸೇರ್ಸಿ ಕಟ್ಟಿದ್ವಿ.
ಏನು ಖುಷಿ ತಾನಾಗಿ ತನ್ನ ಮನೆಯವರು ಮನೆ ಮೇಲೆ ಕಮಲ ನೀಲೆ ಅಂತ ಹಾಕ್ಕೊಂಡಿದ್ದಾರೆ. ಕಮಲ ನೀಲೆ ಅಂತ ಹಾಕಿ ನಮ್ಮ ತಂದೆ ಹೆಸರು ಮತ್ತು ಸುರೇಶ್ ಕುಮಾರ್ ಅವ್ರ ಹೆಸರು ಹಾಕಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಒಟ್ಟು 400ರಿಂದ 450 ಮನೆ ಕಟ್ಟಿದ್ದಾರೆ ಸರ್. ಒಂದು ನಮ್ಮ ಕರೇಕಲ್ ಕಾಲೋನಿ ಮತ್ತು ಶ್ರೀರಾಮನಗರ, ಆಮೇಲೆ ಹಳೆ ಕಾಮಾಶ್ಪಡೆ ಗ್ರಾಮದಲ್ಲಿ 450 ಮನೆ ಕಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಮಂಕಿ ಪಾರ್ಕ್ ಅಂತ ಇದೆ, ಅದನ್ನ ಹೊಸದಾಗಿ ವಿಶ್ವೇಶ್ವರ ಪಾರ್ಕ್ ಅಂತ ಹೆಸರಿಟ್ಟು ಅದು ಪಾರ್ಕ್ನ ಅಭಿವೃದ್ಧಿ ಮಾಡಿದ್ದಾರೆ. ಎರಡನೇದು ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಒಟ್ಟು KHP ಕಾಲೋನಿಲಿ ಇದ್ದಿದ್ದು. ಅದು ಒಂದು ಲಿಟಿಗೇಷನ್ ಆಗಿತ್ತು. ಲಿಟಿಗೇಷನ್ ಅಂದರೆ ಯಾವ ಥರ ಲಿಟಿಗೇಷನ್ ಅಂದರೆ, ಸ್ವಲ್ಪ ಜನ ಗ್ರೌಂಡ್ ಬೇಕು ಅಂತ, ಸ್ವಲ್ಪ ಜನ ಸೀನಿಯರ್ ಸಿಟಿಸನ್ಸು ಪಾರ್ಕ್ ಬೇಕು ಅಂತ. ಇದು KHP ಕಾಲೋನಿಲಿ ಪ್ಲ್ಯಾನಿಂಗಲ್ಲಿ ಪಾರ್ಕ್ ಅಂತ ಇತ್ತು. ಕೊನೆಗೆ ನಾವು ಇದು ಕಾನೂನುಬದ್ಧವಾಗಿ ಓಡಾಡಿದ್ದಕ್ಕೆ ಕೊನೆಗೆ ಪಾರ್ಕ್ ಅಂತ ಆಯಿತು. ಪಾರ್ಕ್ ಅಂತ ಆದ ತಕ್ಷಣ ಸಾಹೇಬರು ಸುರೇಶ್ ಕುಮಾರ್ ನೇತೃತ್ವದಿಂದ ಹಿಡಿದು ಅವ್ರ ನೇತೃತ್ವದಲ್ಲಿ ಪೂರ್ತಿ ಪಾರ್ಕ್ ಇಂಪ್ರೂವ್ಮೆಂಟ್ ಮಾಡೋದು ಸರ್. ಅದೇ ನಮ್ಮ ಶಾಸಕರ ಮೇಲೆ ಇದೆ ಸರ್. ನಮ್ಮ ಶಾಸಕರು ನಮ್ಗೆ ಯಾರನ್ನ ನಿಂತ್ಕೊ ಅಂತ ಹೇಳಿದ್ರೆ ನಿಂತ್ಕೊತೀವಿ ಸರ್. ಇದೇ ವಾರ್ಡ್ಗೆ, ಕಾಮಾಕ್ಷಿಪಾಳ್ಯ ವಾರ್ಡ್ಗೆ ಈಗ ಸಾಮಾನ್ಯ ಆಗಿದೆ, ಜನರಲ್ ಆಗಿದೆ. ಸಾಹೇಬರು ನಿಂತ್ಕೊ ಅಂತ ಹೇಳಿದ್ರೆ ನಾವು ನಿಂತ್ಕೊತೀವಿ ಸರ್. ಒಟ್ನಲ್ಲಿ ಈ ಬಾರಿಯ GBA ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಸದ್ಯ ಬಿಜೆಪಿಯವರ ಹವಾ ಜೋರಾಗಿದ್ರೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಧೂಳಿಪಟ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.